1972ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ 22 ವರ್ಷದ ಯುವಕನ ಪ್ರವೇಶವಾಗಿತ್ತು. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಸಂಪತ್ ಕುಮಾರ್ ಎಂಬ ಹೆಸರನ್ನು ಬದಲಾಯಿಸಿ ವಿಷ್ಣುವರ್ಧನ್ ಎಂದು ನಾಮಕರಣ ಮಾಡುತ್ತಾರೆ. ಅವರ ಮೊದಲ ಚಿತ್ರ ನಾಗರಹಾವು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಇಂದಿಗೂ ಇದೊಂದು ಅಪರೂಪದ ದಾಖಲೆ. ಮೊದಲ ಚಿತ್ರದಲ್ಲೇ ಒಬ್ಬ ನಟನಿಗೆ 3 ರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿದವು ಮತ್ತು ಚಿತ್ರಮಂದಿರಗಳಲ್ಲಿ ಸತತವಾಗಿ 100 ದಿನಗಳನ್ನು ಪೂರೈಸಿದ ಮೊದಲ ಚೊಚ್ಚಲ ಚಿತ್ರ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಯಿತು. ರಾಮಾಚಾರಿ ಎಂಬ ಆ ಒಂದು ಪಾತ್ರ ಇಡೀ ಕರ್ನಾಟಕದಾದ್ಯಂತ ಸಂಚಲನ ಸೃಷ್ಟಿಸಿತು. ವಿಷ್ಣುವರ್ಧನ್ ಅವರು ಕೇವಲ ಆಕ್ಷನ್ ಹೀರೋ ಆಗಿ ಉಳಿಯಲಿಲ್ಲ. ಅವರ 32 ವರ್ಷಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ ಅವರು ನಟಿಸಿದ್ದು ಒಟ್ಟು 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ. ಅವರ ನಟನಾ ಸಾಮರ್ಥ್ಯ ಕೇವಲ ಕನ್ನಡಕ್ಕೆ ಸೀಮಿತವಾಗಿರಲಿಲ್ಲ. ಹರಿಕತೆ ವಿದ್ವಾಂಸನಿಂದ ಹಿಡಿದು ದೇಶಭಕ್ತ ಯೋಧನವರೆಗೆ ಅವರು ಮಾಡದ ಪಾತ್ರಗಳೇ ಇಲ್ಲ. ಬೆಳ್ಳಿತೆರೆಯ ಮೇಲೆ ಸಿಂಹದಂತಹ ಗಾಂಭೀರ್ಯ ಹಾಗೂ ಅದ್ಭುತ ಸಾಹಸಗಳಿಂದ ಸಾಹಸ ಸಿಂಹನಾಗಿ ಮೆರೆದ ಅವರು ನಿಜ ಜೀವನದಲ್ಲಿ ಮಾತ್ರ ಎಲ್ಲರನ್ನೂ ಪ್ರೀತಿಯಿಂದ ಸಲಹುವ ಕರುಣಾಮಯಿ ಹಿರಿಹಣ್ಣನಾಗಿ ಕೋಟಿ ಕನ್ನಡಿಗರ ಪಾಲಿನ ಹೆಮ್ಮೆಯ ದಾದ ಆದರು. ಚಿತ್ರರಂಗದಲ್ಲಿ ಎಷ್ಟೇ ಪೈಪೋಟಿ ಇದ್ದರೂ ಕೊನೆಯ ಉಸಿರಿರುವವರೆಗೂ ಒಬ್ಬರಿಗೊಬ್ಬರು ಜೀವ ಒಪ್ಪಿಸಿದ ವಿಷ್ಣು ಅಂಬಿ ಸ್ನೇಹ ದೇಹ ಎರಡು ಆತ್ಮ ಒಂದೇ ಎನ್ನುವ ಸತ್ಯಕ್ಕೆ ಸಾಕ್ಷಿ. ವಿಷ್ಣುವರ್ಧನ್ ಅವರ ನಟನಾ ಚಾತುರ್ಯಕ್ಕೆ ಸಂದ ಪ್ರಶಸ್ತಿಗಳು ಸಾಲು ಸಾಲು. ಕರ್ನಾಟಕ ಸರ್ಕಾರ ನೀಡುವ ಅತ್ಯುತ್ತಮ ನಟ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಬರೋಬ್ಬರಿ 7 ಬಾರಿ ಮುಡಿಗೇರಿಸಿಕೊಂಡ ಧೀಮಂತ ನಟ ಇವರು. ಚಲನಚಿತ್ರ ರಂಗಕ್ಕೆ ಇವರು ನೀಡಿದ ಜೀವಮಾನದ ಕೊಡುಗೆಗಾಗಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಮತ್ತು ಪರಿಷ್ಠಿತ ಫಿಲ್ಮ್ ಫೇರ್ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಅವರ ವೃತ್ತಿ ಜೀವನದ 200ನೇ ಚಿತ್ರ ಆಪ್ತಮಿತ್ರ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು. ಈ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸತತವಾಗಿ 1 ವರ್ಷಕ್ಕೂ ಹೆಚ್ಚು ಕಾಲ ಹೌಸ್ಫುಲ್ ಪ್ರದರ್ಶನ ಕಂಡು ಇತಿಹಾಸವನ್ನು ನಿರ್ಮಿಸಿದೆ. ಚಿತ್ರರಂಗದ ಆಚೆಗೂ ವಿಷ್ಣು ಸರ್ ಅವರದು ದೊಡ್ಡ ಹೆಸರು. ಅವರು ತಮ್ಮ ಸಂಪಾದನೆಯ ಬಹುಭಾಗವನ್ನು ಪ್ರಚಾರವಿಲ್ಲದೆ ದಾನ ಮಾಡುತ್ತಿದ್ದರು. ಅದಕ್ಕಾಗಿಯೇ ಅವರು ವಿಶ್ವ ಮಾನವ ಸಂಸ್ಥೆಯನ್ನು ಸ್ಥಾಪಿಸಿ ಅದೆಷ್ಟೋ ಬಡ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವೈದ್ಯಕೀಯ ಚಿಕಿತ್ಸೆಗೆ ನೆರವಾದರು. ಅವರ ಈ ಅದ್ಭುತ ಸಾಧನೆ ಮತ್ತು ಗೌರವಾರ್ಥವಾಗಿ ಭಾರತ ಸರ್ಕಾರವು ಅವರ ಚಿತ್ರವಿರುವ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿ ಗೌರವಿಸಿದೆ. 2009ರಲ್ಲಿ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿದರು. ಮೈಸೂರಿನಲ್ಲಿರುವ ಅವರ ಭವ್ಯ ಸ್ಮಾರಕ ಮತ್ತು ಅವರು ಬಿಟ್ಟು ಹೋದ 220 ಸಿನಿಮಾಗಳ ಶ್ರೀಮಂತ ಇತಿಹಾಸ ಇಂದಿಗೂ ಪ್ರತಿ ಕನ್ನಡಿಗನ ಹೃದಯದಲ್ಲಿ ಜೀವಂತವಾಗಿದೆ.